2 ಸಮುವೇಲನು ಅಧ್ಯಾಯ 17. ತರುವಾಯ ಅಹೀತೋಫೆಲನು ಅಬ್ಷಾಲೋಮನಿಗೆ, ಅಪ್ಪಣೆಯಾಗಲಿ, ನಾನು 12,000 ಜನರನ್ನು ಆರಿಸಿಕೊಂಡು ಈ ರಾತ್ರಿಯೇ ದಾವೀದನನ್ನು ಹಿಂದಟ್ಟುವೆನು. ಅವನು ದಣಿದವನೂ ಧೈರ್ಯಗುಂದಿದವನೂ ಆಗಿರುವಾಗಲೇ ಪಕ್ಕನೆ ಅವನ ಮೇಲೆ ಬಿದ್ದು ಅವನನ್ನು ಬೆದರಿಸುವೆನು. ಅವನ ಜನರೆಲ್ಲರೂ ಓಡಿ ಹೋಗುವರು. ಅರಸನೊಬ್ಬನನ್ನೇ ಕೊಂದು ಎಲ್ಲಾ ಜನರನ್ನು ತಿರುಗಿ ನಿನ್ನ ಬಳಿಗೆ ಬರಮಾಡುವೆನು. ನಿನ್ನ ಅಪೇಕ್ಷೆಯಂತೆ ಎಲ್ಲಾ ಜನರು ಹಿಂದಿರುಗಿ ಬಂದ ಮೇಲೆ ದೇಶದಲ್ಲೆಲ್ಲ ಸಮಾಧಾನ ಉಂಟಾಗುವುದು ಎಂದು ಹೇಳಿದನು. ಈ ಮಾತು ಅಬ್ಷಾಲೋಮನಿಗೂ ಇಸ್ರಾಯೇಲ್ಯರ ಎಲ್ಲಾ ಹಿರಿಯರಿಗೂ ಸರಿಯಾಗಿ ಕಂಡಿತು. ಆಮೇಲೆ ಅಬ್ಷಾಲೋಮನು ಅರ್ಕೀಯನಾದ ಹೂಷೈಯನ್ನು ಕರೆದು ಅವನ ಅಭಿಪ್ರಾಯವನ್ನು ಕೇಳೋಣ ಎಂದು ಹೇಳಿ, ಅವನು ತನ್ನ ಬಳಿಗೆ ಬಂದಾಗ ಅವನನ್ನು, ಅಹೀತೋಫೆಲನು ಹೀಗೆ ಹೇಳಿದ್ದಾನೆ, ಇದರಂತೆ ಮಾಡಿದರೆ ಒಳ್ಳೆಯದಾಗುವುದೋ, ಇಲ್ಲವಾದರೆ ನಿನ್ನ ಅಭಿಪ್ರಾಯವೇನು ಎಂದು ಕೇಳಲು ಹೂಷೈಯು ಅಬ್ಷಾಲೋಮನಿಗೆ, ಈ ಸಾರಿ ಅಹೀತೋಫೆಲನು ಹೇಳಿದ ಆಲೋಚನೆ ಒಳ್ಳೆಯದಲ್ಲ. ನಿನ್ನ ತಂದೆಯೂ ಅವನ ಜನರು ಶೂರರಾಗಿದ್ದಾರೆಂದು, ಈಗ ಅವರು ಮರಿಯನ್ನು ಕಳಕೊಂಡ ಕರಡಿಯಂತೆ ರೋಷವುಳ್ಳವರಾಗಿದ್ದಾರೆಂದು ನಿನಗೆ ಗೊತ್ತುಂಟಲ್ಲ. ಇದಲ್ಲದೆ ಅವನು ಯುದ್ಧ ನಿಪುಣನು, ಜನರ ಮಧ್ಯದಲ್ಲಿ ರಾತ್ರಿ ಕಳೆಯುವುದಿಲ್ಲ. ಅವನು ಈಗ ಒಂದು ಗುಹೆಯಲ್ಲಾಗಲಿ ಬೇರೆ ಯಾವುದಾದರೊಂದು ಸ್ಥಳದಲ್ಲಾಗಲಿ ಅಡಗಿಕೊಂಡಿರುವನು. ಮೊದಲು ನಮ್ಮವರಲ್ಲೇ ಕೆಲವರು ಮಡಿದರೆ ಜನರು ಇದನ್ನು ಕೇಳಿ ಅಬ್ಷಾಲೋಮನ ಪಕ್ಷದವರಿಗೆ ಮಹಾಪಜಯವಾಯಿತೆಂದು ಸುದ್ದಿ ಹಬ್ಬಿಸುವರು. ಆಗ ಸಿಂಹಹೃದಯರಾದ ಶೂರರ ಎದೆಯೂ ಕರಗಿ ನೀರಾಗುವುದು. ನಿನ್ನ ತಂದೆಯು ರಣವೀರನೆಂದೂ ಅವನ ಸಂಗಡ ಇದ್ದವರು ಪರಾಕ್ರಮಶಾಲಿಗಳೆಂದೂ ಎಲ್ಲಾ ಇಸ್ರಾಯೇಲ್ಯರು ಬಲ್ಲರಷ್ಟೇ. ಹೀಗಿರುವುದರಿಂದ ನನ್ನ ಆಲೋಚನೆಯನ್ನು ಕೇಳು. ದಾನಿನಿಂದ ಬೇರ್ಷೆಬದವರೆಗೆ ವಾಸವಾಗಿರುವ ಇಸ್ರಾಯೇಲ್ಯರೊಳಗಿಂದ ಸಮುದ್ರದ ಮರಳಿನಷ್ಟು ಅಸಂಖ್ಯವಾದ ಸೈನ್ಯವನ್ನು ಕೂಡಿಸಿ ನೀನೂ ಅವರ ಜೊತೆಯಲ್ಲಿ ಯುದ್ಧಕ್ಕೆ ಹೋಗು. ನಾವು ಅವನಿರುವ ಸ್ಥಳವನ್ನು ಗೊತ್ತು ಮಾಡಿಕೊಂಡು ಹೋಗಿ ಇಬ್ಬನಿಯು ನೆಲದ ಮೇಲೆ ಹೇಗೋ ಹಾಗೆಯೇ ನಾವು ಅವರ ಮೇಲೆ ಬೀಳೋಣ. ಆಗ ಅವನೂ ಅವನ ಜನರೂ ನಮ್ಮ ಕೈಗೆ ಸಿಕ್ಕುವರು, ಒಬ್ಬನೂ ತಪ್ಪಿಸಿಕೊಳ್ಳಲಾರನು. ಅವನು ಒಂದು ಪಟ್ಟಣವನ್ನು ಹೊಕ್ಕಿರುವುದಾದರೆ ಇಸ್ರಾಯೇಲ್ಯರೆಲ್ಲರೂ ಹಗ್ಗಗಳನ್ನು ತೆಗೆದುಕೊಂಡು ಅಲ್ಲಿಗೆ ಬರಲಿ. ಆಗ ಆ ಊರನ್ನು ಒಂದು ಹರಳಾದರೂ ಉಳಿಯದಂತೆ ಹಗ್ಗಗಳಿಂದ ಎಳೆದುಕೊಂಡು ಹೋಗಿ ಹೊಳೆಯಲ್ಲಿ ಹಾಕಿಬಿಡೋಣ ಅಂದನು. ಇದನ್ನು ಕೇಳಿ ಅಬ್ಷಾಲೋಮನು ಎಲ್ಲಾ ಇಸ್ರಾಯೇಲ್ಯರು, ಅರ್ಕೀಯನಾದ ಹೂಷೈಯ ಆಲೋಚನೆಯು ಅಹೀತೋಫೆಲನ ಆಲೋಚನೆಗಿಂತ ಒಳ್ಳೆಯದಾಗಿದೆ ಎಂದರು. ಯೆಹೋವನು ಅಬ್ಷಾಲೋಮನಿಗೆ ಕೇಡನ್ನುಂಟು ಮಾಡಬೇಕೆಂದು ಅಹೀತೋಫೆಲನ ಆಲೋಚನೆಯನ್ನು ವ್ಯರ್ಥ ಮಾಡಿದನು. ತರುವಾಯ ಹೂಷೈಯು ಯಾಜಕರಾದ ಚಾದೋಕ ಎಬ್ಯಾತಾರರಿಗೆ, ಅಹೀತೋಫೆಲನು ಅಬ್ಷಾಲೋಮನಿಗೂ ಇಸ್ರಾಯೇಲ್ಯರ ಹಿರಿಯರಿಗೂ ಇಂತಿಂಥ ಆಲೋಚನೆಯನ್ನು ಹೇಳಿದನು. ನಾನು ಹೀಗೆ ಹೇಳಿದೆನು. ಆದದರಿಂದ ನೀವು ಬೇಗನೆ ಅರಸನಾದ ದಾವೀದನಿಗೆ, ನೀನು ಈ ರಾತ್ರಿ ಅಡವಿಯಲ್ಲಿ ಹೊಳೆದಾಟುವ ಸ್ಥಳದ ಹತ್ತಿರ ಇಳುಕೊಳ್ಳಬೇಡ, ಶೀಘ್ರವಾಗಿ ಹೊಳೆದಾಟಿ ಮುಂದೆ ಹೋಗಿಬಿಡು. ಇಲ್ಲವಾದರೆ ನೀನೂ ನಿನ್ನ ಜನರು ನಾಶವಾಗುವಿರಿ ಎಂದು ಹೇಳಿ ಕಳುಹಿಸಿರಿ ಅಂದನು. ಯೋನಾತಾನ್ ಅಹೀಮಾಚರು ರೋಗಿಲಿನ ಬುಗ್ಗೆಯ ಬಳಿಯಲ್ಲಿದ್ದರು. ಇವರ ಮನೆಯ ದಾಸಿಯು ಎಲ್ಲಾ ವರ್ತಮಾನಗಳನ್ನು ಇವರಿಗೂ ಇವರು ಅರಸನಾದ ದಾವೀದನಿಗೂ ಮುಟ್ಟಿಸುವಂತೆ ಗೊತ್ತು ಮಾಡಿಕೊಂಡಿದ್ದರು. ತಮ್ಮನ್ನು ಯಾರೂ ನೋಡಬಾರದೆಂದು ಇವರು ತಾವಾಗಿ ಊರೊಳಗೆ ಬರಲಿಲ್ಲ. ಆದರೂ ಒಬ್ಬ ಯೌವನಸ್ಥನು ಅವರನ್ನು ನೋಡಿ ಅಬ್ಷಾಲೋಮನಿಗೆ ತಿಳಿಸಿದನು. ಅಷ್ಟರಲ್ಲಿ ಅವರಿಬ್ಬರೂ ಬಹುರೀಮಿಗೆ ಓಡಿಹೋಗಿ ಅಲ್ಲಿ ಒಬ್ಬನ ಮನೆಯನ್ನು ಹೊಕ್ಕರು. ಆ ಮನೆಯ ಅಂಗಳದಲ್ಲಿ ಒಂದು ಬಾವಿಯಿತ್ತು. ಅವರು ಅದರಲ್ಲಿ ಇಳಿದರು. ಕೂಡಲೇ ಆ ಮನೆಯ ಹೆಂಗಸು ಅದರ ಮೇಲೆ ಒಂದು ಬಟ್ಟೆಯನ್ನು ಹಾಸಿ ಗೋಧಿಯ ನುಚ್ಚನ್ನು ಹರವಿದಳು. ಆದದರಿಂದ ಸಂಗತಿಯು ಯಾರಿಗೂ ಗೊತ್ತಾಗಲಿಲ್ಲ. ಅಬ್ಷಾಲೋಮನ ಸೇವಕರು ಆ ಸ್ತ್ರೀಯ ಮನೆಗೆ ಹೋಗಿ, ಅಹೀಮಾಚ್ ಯೋನಾತಾನರೆಲ್ಲಿ ಎಂದು ಆಕೆಯನ್ನು ಕೇಳಿದ್ದಕ್ಕೆ ಆಕೆಯು, ಅವರು ಹಳ್ಳ ದಾಟಿ ಹೋಗಿಬಿಟ್ಟರು ಎಂದು ಉತ್ತರ ಕೊಟ್ಟಳು. ಅವರು ಅವರನ್ನು ಹುಡುಕುವುದಕ್ಕೆ ಹೋಗಿ ಕಾಣದೆ ಯೆರೂಸಲೇಮಿಗೆ ಹಿಂದಿರುಗಿದರು. ಅವರು ಹೋದ ಕೂಡಲೇ ಇವರಿಬ್ಬರೂ ಬಾವಿಯಿಂದ ಮೇಲಕ್ಕೆ ಬಂದು ಅರಸನಾದ ದಾವೀದನ ಬಳಿಗೆ ಹೋಗಿ
ಅವನಿಗೆ, ಅಹಿತೋಫೆಲನು ನಿನಗೆ ವಿರೋಧವಾಗಿ ಇಂತಿಂಥ ಆಲೋಚನೆಯನ್ನು ಹೇಳಿದ್ದಾನೆ. ಆದದರಿಂದ ಬೇಗನೆ ಎದ್ದು ಹೊಳೆದಾಟಿ ಹೋಗು ಎಂದು ಹೇಳಿದರು. ಆಗ ದಾವೀದನೂ ಅವನ ಜೊತೆಯಲ್ಲಿದ್ದವರೆಲ್ಲರೂ ಯೋರ್ದನ್ ಹೊಳೆಯನ್ನು ದಾಟಿದರು. ಉದಯವಾದಾಗ ದಾಟಬೇಕಾದವನೊಬ್ಬನೂ ಇರಲಿಲ್ಲ. ಅಹಿತೋಫೆಲನು ತನ್ನ ಆಲೋಚನೆಯು ನಡೆಯಲಿಲ್ಲವೆಂದು ತಿಳಿದು ಕತ್ತೆಗೆ ತಡೆ ಹಾಕಿಸಿ ಕೂತುಕೊಂಡು ತನ್ನ ಊರಿಗೆ ಹೋಗಿ ಮನೆಯಲ್ಲಿ ವ್ಯವಸ್ಥೆ ಮಾಡಿ ಉರುಳು ಹಾಕಿಕೊಂಡು ಸತ್ತನು. ಅವನ ಶವವನ್ನು ಅವನ ತಂದೆಯ ಸ್ಮಶಾನ ಭೂಮಿಯಲ್ಲಿ ಸಮಾಧಿ ಮಾಡಿದರು. ದಾವೀದನು ಮಹನಯಿಮಿಗೆ ಹೋದನು. ಇಸ್ರಾಯೇಲ್ಯರನ್ನೆಲ್ಲ ಕೂಡಿಸಿಕೊಂಡು ಅಬ್ಷಾಲೋಮನು ಯೋರ್ದನ್ ಹೊಳೆ ದಾಟಿದನು. ಅವನು ಯೋವಾಬನಿಗೆ ಬದಲಾಗಿ ಅಮಾಸನನ್ನು ಸೇನಾಪತಿಯನ್ನಾಗಿ ನೇಮಿಸಿದನು. ಇಸ್ರಾಯೇಲ್ಯನಾದ ಇತ್ರನು ನಾಹಾಷನ ಮಗಳೂ ಯೋವಾಬನ ತಾಯಿಯಾದ ಚೆರೂಯಳ ತಂಗಿಯೂ ಆದ ಅಬಿಗಲ್ ಎಂಬವಳನ್ನು ಕೂಡಿದ್ದರಿಂದ ಈ ಅಮಾಸನು ಹುಟ್ಟಿದನು. ಇಸ್ರಾಯೇಲ್ಯರು ಅಬ್ಷಾಲೋಮನು ಗಿಲ್ಯಾದ್ ದೇಶದಲ್ಲಿ ಪಾಳೆಯ ಮಾಡಿಕೊಂಡರು. ದಾವೀದನು ಮಹನಯಿಮಿಗೆ ಬಂದಾಗ ಅಮ್ಮೋನಿಯರ ರಬ್ಬಾ ಊರಿನವನಾದ ನಾಹಾಷನ ಮಗ ಶೋಬಿ, ಲೋದೆಬಾರಿನ ಅಮ್ಮೀಯೇಲನ ಮಗನಾದ ಮಾಕೀರ್, ರೋಗೆಲೀಮ್ ಊರಿನ ಗಿಲ್ಯಾದ್ಯನಾದ ಬರ್ಜಿಲ್ಲೈ ಎಂಬವರು ದಾವೀದನಿಗೂ ಅವನ ಜನರಿಗೂ ಹಾಸಿಗೆ, ಬಟ್ಟಲು, ಮಡಕೆ ಇವುಗಳನ್ನು, ಊಟಕ್ಕಾಗಿ ಗೋಧಿ, ಜವೆಗೋಧಿ, ಹಿಟ್ಟು, ಹುರಿಗಾಳು, ಅವರೆ, ಅಲಸಂದಿ, ಬೇಳೆ, ಜೇನುತುಪ್ಪ, ಬೆಣ್ಣೆ, ಕುರಿ, ಹಸುವಿನ ಗಿಣ್ಣು ಇವುಗಳನ್ನು ತಂದುಕೊಟ್ಟರು. ಜನರು ಅರಣ್ಯ ಪ್ರಯಾಣದಿಂದ ಹಸಿದವರು, ದಣಿದವರು, ಬಾಯಾರಿದವರು ಆಗಿದ್ದಾರೆ ಅಂದುಕೊಂಡು ಇವುಗಳನ್ನು ತಂದರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ದೇವರ ಪರಿಶುದ್ಧವಾದ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಮತ್ತು ಇಂದಿನ ನಮ್ಮ ಅಧ್ಯಯನ ಯಾವುದಂತ ಹೇಳಿದರೆ 2ನೇ ಸಮುವೇಲ, ದ ಸೆಕೆಂಡ್ ಬುಕ್ ಆಫ್ ಸ್ಯಾಮ್ಯುಯಲ್, ಚಾಪ್ಟರ್ 17. 2ನೇ ಸಮುವೇಲ 17ನೇ ಅಧ್ಯಾಯ. 16ನೇ ಅಧ್ಯಾಯದಲ್ಲಿ ನಡೆದಂಥ ಒಂದು ಘಟನೆ ನೆನಪಿರಲಿ. ಅದೇನಂತ ಹೇಳಿದರೆ, ಅಬ್ಷಾಲೋಮನು ದಾವೀದನಿಗೆ ವಿರುದ್ಧವಾಗಿ ತಿರುಗಿ ಬೀಳ್ತಾನೆ. ಅಂದರೆ ಅಬ್ಷಾಲೋಮ್ ಅಂತ ಹೇಳಿದರೆ ತಂದೆಯಿಂದ ಬಂದ ಸಮಾಧಾನ ಎಂಬುದಾಗಿ. ಆದರೆ ಇವನಿಗೆ ಬಂದಿರೋದಿಲ್ಲ ಸಮಾಧಾನ ತಂದೆ ಮೇಲೆ ಹುಟ್ಟುಬಿಟ್ಟಿರ್ತದೆ. ಆದ ಕಾರಣ ಯವನಸ್ಥನು ತನ್ನ ಸ್ವಂತ ತಂದೆಯಾದಂಥ ದಾವೀದನಿಗೆ ವಿರುದ್ಧವಾಗಿ ತಿರುಗಿ ಬೀಳ್ತಾನೆ. ಅದಕ್ಕಾಗಿ 4 ವರ್ಷ ಪ್ರಿಪ್ರೇಷನ್ ತಕ್ಕೊಂಡು ಇಸ್ರಾಯೇಲರ ಮನಸ್ಸನ್ನೆಲ್ಲ ತನ್ನ ಕಡೆಗೆ ಸೆಳೆದುಬಿಟ್ಟು ತನ್ನನ್ನೇ ಅರಸನನ್ನಾಗಿ ಹೆಬ್ರೋನ್ನಲ್ಲಿ ಘೋಷಣೆ ಮಾಡಿಕೊಂಡು ಈಗ ರಾಜ್ಯ ಅಧಿಕಾರವನ್ನು ಅವನು ತಗೊಂಡ್ಬಿಡ್ತಾನೆ. ಅಂಥ ಸನ್ನಿವೇಶದಲ್ಲಿ ಏನಾಗ್ತದೆ, ದಾವೀದನು ಅವನಿಂದ ತಪ್ಪಿಸ್ಕೋಬೇಕಂತ ಓಡ್ತಾ ಇರ್ತಾನೆ. ದಾವೀದನ ಅವನ ಜೊತೆಯಲ್ಲಿದ್ದಂಥ ಸುಮಾರು 600 ಜನರು ಸೇರಿಕೊಂಡು ಎಲ್ಲರೂ ಓಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ದಾವೀದನು ಒಬ್ಬ ಫ್ರೆಂಡ್ ಒಬ್ಬನಿರ್ತಾನೆ. ಅವನ ಹೆಸರು ಹೂಷೈ ಅಂತ ಹೇಳ್ಬಿಟ್ಟು. ಹೂಷೈ ಎಂಬಂಥ ದಾವೀದನ ಒಬ್ಬ ಕ್ಲೋಸ್ ಫ್ರೆಂಡ್ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ತನ್ನ ಅಂಗಿಯನ್ನು ಹರ್ಕೊಂಡು ತಲೆ ಮೇಲೆ ಮಣ್ಣು ಹಾಕ್ಕೊಂಡು ಬಂದಂಥ ವೇಳೆಯಲ್ಲಿ ಏನಾಗ್ತದೆ, ದಾವೀದನು ಹೇಳ್ತಾನೆ, ನೀನು ನನಗೆ ಭಾರವಾಗಿರ್ತೀಯಾ, ನೀನು ನೋಡ್ಲಿಕ್ಕಾಗಲ್ಲ, ಅದ್ರ ಬದಲು ಒಂದು ಕೆಲಸ ಮಾಡಿ ನೀನು ಅರಮನೆಗೆ ಹೋಗ್ಬಿಡು, ಅಲ್ಲಿನ ನ್ಯೂಸ್ ನನಗೆ ಹೇಳ್ಬೋದಲ್ಲ ಅಂತ ಹೇಳ್ಬಿಟ್ಟು ಹೂಷೈಯನ್ನು ದಾವೀದನು ಕಳಿಸ್ಬಿಡ್ತಾನೆ. ಹೂಷೈ ಅಂದರೆ ತೀವ್ರ, ವೇಗ, ಸಿದ್ಧ ಎಂಬುದಾಗಿ ಅರ್ಥ. ಆದ ಕಾರಣ ಅವನು ತೀವ್ರವಾಗಿ, ವೇಗವಾಗಿ, ಶೀಘ್ರವಾಗಿ, ಸಿದ್ಧವಾಗಿ ಅರಮನೆಗೆ ಹೋಗ್ಬಿಡ್ತಾನೆ. ಹಾಗಾದರೆ ದಾವೀದನಿಗೆ ವರದಿಗಾರರು, ರಹಸ್ಯ ಗೂಢಚಾರರು ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ, ನೋಡ್ರಿ, ಚಾದೋಕ್ ಎಂಬಂಥ ಯಾಜಕನು, ಆನಂತರ ಅಬ್ಯಾತಾರ್ ಅಥವಾ ಎಬ್ಯಾತಾರ್ ಎಂಬಂಥ ಯಾಜಕನು, ಇವರಿಬ್ಬರಲ್ಲಿ
ಈಗಾಗಲೇ ಅರಮನೆಗೆ ಹೋಗಿಬಿಟ್ಟಿರ್ತಾರೆ. ಮಂಜೂಷ ತಗೊಂಡು ಅವರು ಕಾಡಿಗೆ ಬರಬೇಕಂತಿದ್ದಾಗ ದಾವಿದನ ಕಳಿಸ್ಬಿಡ್ತಾನೆ, ನೀವು ಅರಮನೆಗೆ ಹೋಗಿಬಿಡ್ರಿ, ಪಟ್ಟಣಕ್ಕೆ ಹೋಗಿಬಿಡ್ರಿ, ಅಲ್ಲಿಂದ ನನಗೆ ಸೀಕ್ರೆಟ್ ನ್ಯೂಸ್ಗಳನ್ನು ಕಳಿಸಿರಿ ಅಂತ ಅವರಿಬ್ಬರಿದ್ದಾರೆ. ಪ್ಲಸ್ ಅವರಿಬ್ಬರ ಮಕ್ಕಳು ಕೂಡ ಇರ್ತಾರೆ. ಒಬ್ಬನು ಅಹಿಮಾಚಾನು, ಚಾದೋಕನ ಮಗನಾದ ಅಹಿಮಾಚಾನು, ಮತ್ತು ಎಬ್ಯಾತಾರನ ಮಗನಾದಂಥ ಯೋನಾತಾನು. ಹಾಗಾದರೆ 2+2 4 ಜನರು ಇರ್ತಾರೆ ನ್ಯೂಸ್ ಪಾಸ್ ಮಾಡಲಿಕ್ಕೆ. ಅಲ್ಲಿ ಪಟ್ಟಣದಲ್ಲಿ ಏನು ನಡೀತಾ ಇದೆ, ಅರಮನೆಯಲ್ಲಿ ಏನು ನಡೀತಾ ಇದೆ, ಏನು ತೀರ್ಮಾನ ತಗೊಂಡ್ರು, ಏನು ಮಾಡ್ತಿದ್ದಾರೆ ಎಂಬುದನ್ನು ಕಾಡಿನಲ್ಲಿ ಓಡಿ ಹೋಗಿರುವಂಥ ಈ ದಾವಿದನಿಗೆ ಒಂದು ಲಿಂಕ್, ಒಂದು ಕಡೆಯಲ್ಲಿ ಬಂದು ನ್ಯೂಸ್ ತಲುಪಿಸ್ರಿ ಎಂಬುದಾಗಿ ಹೇಳುವಂಥ ಒಂದು ಸ್ಥಳ ಇರ್ತದೆ. ಮತ್ತು ಈಗ ಈ 4 ಜನರ ಜೊತೆಯಲ್ಲಿ 5ನೇವನು ಸೇರ್ಕೊಂಡ್ಬಿಟ್ಟಿದ್ದಾನೆ, ಹುಷಾ ಎಂಬಂಥ ದಾವಿದನ ಕ್ಲೋಸ್ ಫ್ರೆಂಡ್. ಏನು ನಡೀತಾ ಇದೆ ಎಂಬುದಾಗಿ ಹೇಳಲಿಕ್ಕೆ ಇವನು ಒಳ್ಳೆಯ ಆಲೋಚಕನು ಕೂಡ. ಆದರೆ ಅಹಿತೋಫೆಲನೆಂಬಂಥ ಮಂತ್ರಿ, ಆ ಒಬ್ಬ ಆಲೋಚನೆಗಿಂತಲೂ ಇವನ ದೊಡ್ಡ ಆಲೋಚಕನ ಅಲ್ಲ, ಅವನೇ ಫೇಮಸ್. ಆ ದಿವಸಗಳಲ್ಲಿ ಅಹಿತೋಫೆಲನ ಆಲೋಚನೆ ದೇವರೇ ಆಲೋಚನೆ ಎಂಬುದಾಗಿ, ಅಥವಾ ಅಹಿತೋಫೆಲನ ಆಲೋಚನೆಗಳಿಗೆ ದೈವೋತ್ತರಗಳಷ್ಟು ಬೆಲೆ ಆ ದಿನದಲ್ಲಿ ಕೊಡ್ತಿದ್ರು. ಈಗ ಅವನಿಗೆ ಆಪೋಸಿಟ್ ಆಗಿ ಆಲೋಚನೆ ಕೊಡಬೇಕು ಎಂಬುದಕ್ಕೋಸ್ಕರವಾಗಿ ಈಗ ಹುಷೈ ಕೂಡ ಬಂದು ಅರಮನೆಯಲ್ಲಿ ಸೇರ್ಕೊಳ್ತಾನ್ರಿ. ಅರಮನೆಯಲ್ಲಿ ಸೇರ್ಕೊಂಡಂಥ ಹುಷೈಯನ್ನು ಈ ಅಬ್ಸಲೋಮ್ ಕೇಳ್ತಾನೆ, ಏನು ಸ್ನೇಹಿತನ ಮೇಲೆ ನಿನಗಿದ್ದ ಪ್ರೀತಿ ಇಷ್ಟೇನಾ ಅಂತ ಅಬ್ಸಲೋಮನ್ ಕೇಳ್ತಾನೆ. ಸ್ನೇಹಿತನಂದರೆ ತನ್ನ ತಂದೆಯಾದ ದಾವಿದನು ಸ್ನೇಹಿತನು ಈ ಹುಷೈಗೆ ಕೇಳ್ತಾನೆ, ಏನು ಅಲ್ಲಿ ಹೋಗೋ ಬದಲು ಇಲ್ಲಿ ಬಂದುಬಿಟ್ಟಿದ್ಯಲ್ಲ ಅಂತ ಹೇಳಿದಾಗ ಇವನು ಕೂಡ ಭಾಳ ಟ್ರಿಕ್ಕಿ. ಹುಷೈ ಅವನೇನು ಹೇಳ್ತಾನೆ, ನೀನು ನಿನ್ನ ಸ್ನೇಹಿತರೊಡನೆ ಯಾಕೆ ಹೋಗಲಿಲ್ಲ ಅಂತ ಕೇಳಿದ ಪ್ರಶ್ನೆಗೆ ಹುಷೈ ಏನು ಹೇಳ್ತಾನೆ, ಹಾಗಲ್ಲ, ಯೆಹೋವನು ಈ ಜನರು ಎಲ್ಲ ಇಸ್ರಾಯೇಲರು ಯಾವನನ್ನು ಆರಿಸಿದ್ದಾರೋ ಅವನ ಪಕ್ಷನಾಗಿರುವೆನು. ದೇವರು ಮತ್ತು ಜನರು ಯಾರನ್ನು ಆರಿಸ್ಕೊಳ್ತಾರೋ ಅವ್ರ ಕಡೆ ಇರ್ತೀನಿ ಅಷ್ಟೇ, ಬೇರೆ ಏನಿಲ್ಲ ಅಂತ ಹೇಳ್ತಾನೆ ರೀ. ಸರಿ, ಆದರೆ ಆ್ಯಕ್ಚುಲಿ ನಿಜಕ್ಕೂ ಏನಂದರೆ ಇಲ್ಲಿ ಸೀಕ್ರೆಟ್ ವಿಷಯಗಳನ್ನು ದಾವಿದನಿಗೆ ತಿಳಿಸ್ಬೇಕಂತ ಈಗ 5 ಜನರು ಈ ಕಡೆ ಇರ್ತಾರೆ. 16ನೇ ಅಧ್ಯಾಯದಲ್ಲಿ ಇನ್ನೊಂದು ಘಟನೆ ನಡೀತದೆ. ಅದೇನೆಂದರೆ ಶಿಮ್ಮಿ ಎಂಬಂಥ ಸೌಲನ ಸಂಬಂಧಿಕನು, ಬೆನ್ಯಾಮೀನ ಗೋತ್ರದವನು, ಅವನು ಬಂದು ದಾವಿದನಿಗೆ ಶಾಪ ಹಾಕ್ತಾನೆ. ಅವನು ಜಡ್ಜ್ ಮಾಡ್ತಾನೆ, ತೀರ್ಪು ಮಾಡ್ತಾನೆ. ನೋಡು, ನೀನು ಸೌಲನಿಂದ ರಾಜ್ಯ ಕಿತ್ಕೊಂಡಿದ್ದಲ್ಲ, ಈಗ ನಿನ್ನಿಂದ ನಿನ್ನ ಮಗನೇ ನಿನ್ನ ರಾಜ್ಯವನ್ನು ಕಿತ್ಕೊಂಡಿದ್ದಾನೆ, ಹಾಗೆಲ್ಲ ತೀರ್ಪು ಮಾಡಿ ಹೇಳುವಾಗ ಈ ದಾವಿದನ ಸಹೋದರಿಯ ಮಗನಾದಂಥ ಈ ಅಭಿಷೇಕ ಕೋಪ ಬಂದುಬಿಡ್ತದೆ. ಅವನ ತಲೆ ಕಟ್ ಮಾಡ್ಕೊಂಡು ತಂದುಬಿಡ್ತೀನಿ, ಈ ಸತ್ತ ನಾಯಿ ಈ ರೀತಿಯಾಗಿ ಅರಸನನ್ನು ಶಪಿಸೋದು ಹೇಗೆ ಅಂತ ಹೇಳಿದಾಗ ದಾವಿದನು, ಬೇಡ, ಬಿಟ್ಟುಬಿಡ್ರಿ, ಅವನು ಶಾಪ ಕೊಡಲಿ, ಆ ಶಾಪಕ್ಕೆ ಬದಲಾಗಿ ದೇವರು ನನಗೆ ಆಶೀರ್ವಾದ ಕೊಡ್ಬೋದು. ಯಾಕಂದರೆ ನಾನು ರಿಯಾಕ್ಟ್ ಮಾಡ್ತಾ ಇಲ್ಲ. ಯಾವಾಗ ಸುಮ್ಮನೆ ಇದ್ದುಬಿಡ್ತೀವೋ ಆಗ ದೇವರು ನಮ್ಮ ಪರವಾಗಿ ಹೋರಾಡ್ತಾನೆ. ಒಬ್ಬ ದೇವ್ರ ಸೇವಕರು ನನಗೆ ಹೇಳಿದಂಥ ಒಂದು ಮಾತು ನನಗೆ ನೆನಪು ಬರ್ತದೆ, ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ಅಂತ ಹೇಳ್ಬಿಟ್ಟು. ಆದರೆ ನಾವಾಗೇ ಎದುರಿಸ್ಲಿಕ್ಕೆ ಹೋದರೆ ದೇವರು ನಮ್ಮ ಕಡೆ ಇಲ್ಲ ಅಂತ ಅರ್ಥ ಎಂಬುದಾಗಿ ಇರಲಿ. ಕಡೆಗೆ 17ನೇ ಅಧ್ಯಾಯದಲ್ಲಿ ಏನಾಯಿತು, ಬಹಳ ದೊಡ್ಡ ಒಂದು ತಿರುವು. ಇಲ್ಲಿ ನಾನು ಹೇಳಿದ್ನಲ್ವ, ಪ್ರತಿ ಪೇಜ್ನಲ್ಲಿಯೂ ಬೈಬಲ್ನಲ್ಲಿ ಕತೆ, ದೃಷ್ಟಾಂತ, ಇತಿಹಾಸ, ಪ್ರವಾದನೆ, ಹೇಳಿಕೆ ಬಹಳ ಪ್ರಾಕ್ಟಿಕಲ್ ಆಗಿ, ಪ್ರಾಯೋಗಿಕವಾಗಿ, ಪ್ರವಾದನೀಯವಾಗಿ, ಮಾರ್ಗದರ್ಶನವಾಗಿ, ಅದು ಪ್ಲಸ್ಸು ಮೈನಸ್ ಇರ್ಬೋದು, ನಕಾರಾತ್ಮಕ ಸಕಾರಾತ್ಮಕ. ಒಬ್ಬರು ಮಾಡಿದ ಒಳ್ಳೆಯದನ್ನು ಬರೆದಿದೆ, ದಾಖಲಿಸಲಾಗಿದೆ. ಕೆಟ್ಟದ್ದು ಮಾಡಿದ್ದನ್ನು ಕೂಡ ದೇವರು ಹಾಗೆ ಇದ್ದ ಹಾಗೆ ಏನು ಚೇಂಜ್ ಮಾಡದೆ ಬರೆದಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ, ನೋಡ್ರಿ ಜನರು ಹೀಗಿದ್ದಾರೆ ಅಂತ ತಿಳ್ಕೊಟ್ರು, ಆ ರೀತಿ ಆಗಬೇಡ್ರಿ ಅಂತ ಹೇಳ್ಬಿಟ್ಟು. ಒಳ್ಳೆಯ ಉದಾಹರಣೆಗಳು ಇದ್ದಾಗ ಆ ರೀತಿ ಆಗ್ರಿ ಎಂಬುದಕ್ಕೋಸ್ಕರವಾಗಿ ದೇವರು ಬರೆದಿರೋದು. ಕೆಟ್ಟ ಉದಾಹರಣೆಗಳನ್ನು ಬರೆದಿರುವಾಗ ಈ ರೀತಿಯಾಗಿ ಆಗಿದ್ದಾರೆ, ಈ ರೀತಿಯಾಗಿ ಮಾಡಿದ್ದಾರೆ, ನೀವು ಆ ರೀತಿಯಾಗಿ ಇರಬೇಡ್ರಿ ಎಂಬುದಕ್ಕಾಗಿ. ಅದಕ್ಕೆ ಕೆಲವರಿಗೆ ಏನು ಬೈಬಲ್ನಲ್ಲಿ ಕೆಟ್ಟ ವಿಷಯಗಳಿಗೆಲ್ಲ ಬರೆದಿದೆಯಲ್ಲ, ಹೌದು, ಕೆಟ್ಟದ್ದು ಮಾಡಿದ್ದನ್ನು ದೇವರು ಇದ್ದ ಹಾಗೆ ಬರೆದಿದ್ದಾನೆ. ಕೆಟ್ಟದ್ದು ಮಾಡ್ರಿ ಅಂತ ಹೇಳ್ಬಿಟ್ಟಲ್ಲ, ಕೆಟ್ಟದ್ದು ಮಾಡಿದ್ದಾರೆ,
ನೀವು ಹಾಗೆ ಮಾಡಬೇಡ್ರಿ ಎಂಬುದಕ್ಕಾಗಿ. ಸರಿ, ಈಗ ಅಹಿತೋಫೆಲನು ಅಬ್ಸಲೋಮನಿಗೆ ಈಗ ಏನು ಮಾಡೋಣ ಅಂತ ಹೇಳ್ಬಿಟ್ಟು ಕೇಳಿದಾಗ, ಇದ್ದಕ್ಕಿದ್ದಂತೆ ನೀನು ಏನು ಮಾಡಲು 12,000 ಜನರನ್ನು ಆರಿಸ್ಕೊಂಡು ಹೋಗಿ 12,000 ಸೈನಿಕರನ್ನು ಈ ರಾತ್ರಿಯೇ ನೀನು ಆರಿಸ್ಕೊಂಡು ಹೋಗ್ಬಿಟ್ಟು ದಾವೀದನನ್ನು ಅಟ್ಯಾಕ್ ಮಾಡಿಬಿಟ್ಟು ದಾವೀದನ ಕೊಂದು ಹಾಕ್ಬಿಟ್ಟು, ಎಲ್ಲ ಜನರನ್ನು ಕೊಲ್ಲಬೇಡ, ದಾವೀದನನ್ನು ಮಾತ್ರ ಕೊಂದುಬಿಡು, ನಿನ್ನ ತಂದೆಯನ್ನು ಮಾತ್ರ ಕೊಂದುಬಿಡು ಅಂತ ಹೇಳ್ಬಿಟ್ಟು ಅಹಿತೋಫೆಲನು, ಅಂದರೆ ಬುದ್ಧಿಹೀನನ ಸಹೋದರನೆಂಬ ಹೆಸರಿನ ಅರ್ಥ ಇರುವಂಥ ಮನುಷ್ಯನು ಈ ಅಬ್ಷಲೋಮನಿಗೆ ಸಲಹೆ ಕೊಡ್ತಾನೆ. ಈ ಒಬ್ಬ ವ್ಯಕ್ತಿಯನ್ನು, ಅದು ವಯಸ್ಸಾದಂಥ ಒಬ್ಬ ವ್ಯಕ್ತಿ ದಾವೀದನನ್ನು ಕೊಂದು ಹಾಕಲಿಕ್ಕೆ 12,000 ಜನರನ್ನು ಕರ್ಕೊಂಡು ಹೋಗಂಥ ಸಮಾಲೋಚನೆ ಈ ಮಂತ್ರಿ ಕೊಡ್ತಾನೆ ರೀ. ಆನಂತರ ಏನಾಗ್ತದೆ, ಉಳಿದಂಥ ಜನರನ್ನು ಕೊಲ್ಲಬೇಡ, ಯಾಕಂದರೆ ಅವರು ಎಲ್ಲ ಓಡಿ ಹೋಗ್ತಾರೆ. ಆದರೆ ಅವರೆಲ್ಲ ಒಂದು ದಿವಸ ಅವರು ಹಿಂದಿರುಗಿ ಬಂದುಬಿಡ್ತಾರೆ ಎಂಬುದಾಗಿ ದೇಶದಲ್ಲಿ ಸಮಾಧಾನ ಉಂಟಾಗ್ತದೆ. ಮ್ಯಾಟರ್ ಕ್ಲೋಸ್ಡ್, ವಿಷಯ ಮುಗೀತು. ಆದ ಕಾರಣ ಇದನ್ನು ಮಾಡು ಎಂಬ ಸಮಾಲೋಚನೆ ಅಹಿತೋಫೆಲನು ಅಬ್ಷಲೋಮನಿಗೆ ಕೊಡ್ತಾನೆ. ಆ ರೀತಿಯಾಗಿ ಅಬ್ಷಲೋಮನಿಗೆ ಮತ್ತು ಇಸ್ರಾಯೇಲ್ರ ಎಲ್ಲ ಹಿರಿಯರಿಗೆ ಇದು ಸರಿಯಾಗಿತ್ತು. ಒಳ್ಳೆ, ಈಗ ನೋಡ್ರಿ, ಎಲ್ಲ ಇಸ್ರಾಯೇಲ್ರು ಅಬ್ಷಲೋಮನ ಕಡೆ ಬಂದುಬಿಟ್ಟಿದ್ದಾರೆ. ಅಬ್ಷಲೋಮನು ಕೂಡ ತಂದೆಗೆ ವಿರುದ್ಧವಾಗಿ ಬಿಟ್ಟಿದ್ದಾನೆ. ಇಸ್ರಾಯೇಲ್ರು ಕೂಡ ದಾವೀದನಿಗೆ ವಿರುದ್ಧವಾಗಿ ರಾಜಪುತ್ರನ ಕಡೆಗೆ, ಅಬ್ಷಲೋಮನ ಕಡೆಗೆ ಬಂದುಬಿಟ್ಟಿದ್ದಾರೆ. ಅಹಿತೋಫೆಲನು ಇವನ ಫ್ರೆಂಡ್, ಇವನು ಒಂದು ಕಾಲದಲ್ಲಿ ದಾವೀದನ ಫ್ರೆಂಡ್ ಆಗಿದ್ದಂಥವನು ಈಗ ವಿರುದ್ಧವಾಗಿ ಅವನನ್ನು ಕೊಂದು ಹಾಕಬೇಕೆಂಬಂಥ ಆಲೋಚನೆ ಕೊಡ್ತಿದ್ದಾನೆ. ಅಂಥ ಟೈಮ್ನಲ್ಲಿ ಅಬ್ಷಲೋಮನಿಗೆ ಒಂದು ಮನಸ್ಸು ಬರ್ತದೆ, ಒಳ್ಳೆಯದದು, ಬಹುಶಃ ದೇವರಿಂದ ಬಂದಿರೋದಿತ್ತು. ಅಬ್ಷಲೋಮನು ಬಂದು ಈ ಸೀಕ್ರೆಟ್ ಏಜೆಂಟಾಗಿ, ರಹಸ್ಯ ಗೂಢಚಾರನಾಗಿ ದಾವೀದನ ಪರವಾಗಿ ಅರಮನೆಗೆ ಬಂದಿರ್ತಾನಲ್ಲ ದಾವೀದನ ಫ್ರೆಂಡು ಹೂಷೈ, ಆ ಹೂಷೈಯನ್ನು ಕರೆದು, ನಿನ್ನ ಅಭಿಪ್ರಾಯ ಏನು? ಅಹಿತೋಫೆಲನು ಈ ರೀತಿಯಾಗಿ ಹೇಳಿದ್ದಾನೆ, 12,000 ಜನರನ್ನು ಕರ್ಕೊಂಡು ಹೋಗಿ ದಾವೀದನ ಒಬ್ಬನನ್ನು ಮಾತ್ರ ಕೊಂದುಬಿಟ್ಟು ಬಂದುಬಿಡ್ರಿ, ಈ ರಾತ್ರಿನೇ ಹೋಗ್ರಿ, ಉಳಿದವ್ರನ್ನೆಲ್ಲ ಕೊಲ್ಲೋದು ಬೇಡ, ಯಾಕಂದರೆ ಅವರು ನಮ್ಮ ಕಡೆ ಬಂದುಬಿಡ್ತಾರೆ ಎಂಬುದಾಗಿ ಹೇಳಿದ್ದಾನೆ. ಆದರೆ ನಿನ್ನ ಆಲೋಚನೆ ಏನು ಅಂತ. ಅವನ ಅಹಿತೋಫೆಲನ ಆಲೋಚನೆ ದೇವರ ಆಲೋಚನೆ ಇದ್ದಂಗೆ ಜನರು ತಗೊಳ್ತಿದ್ರು, ಅಷ್ಟು ಬೆಲೆ ಕೊಡ್ತಿದ್ರು. ಅಂಥದ್ರಲ್ಲಿ ಸೆಕೆಂಡ್ ಒಪಿನಿಯನ್ ಕೇಳೋಣ, ಎರಡನೇ ಅಭಿಪ್ರಾಯ ತಿಳ್ಕೊಳ್ಳೋಣ ಎಂಬುದಾಗಿ ಅಬ್ಷಲೋಮನು ಈಗ ತಾನೇ ಬಂದಂಥ ಈ ಹೂಷೈಯನ್ನು ಕೇಳ್ತಾನೆ. ಹೂಷೈ ಭಾಳ ಈಗ ಇಡೀ ತೀರ್ಮಾನನೇ ದಾವೀದನು ಅವನನ್ನು ನಂಬಿ ಕಳಿಸಿದ್ದಾನೆ. ಆದ ಕಾರಣ ಈಗ ಅವನು ದಾವೀದನಿಗೆ ಏನು ಹಾನಿ ಆಗದಂಥ ರೀತಿಯಲ್ಲಿ ಏನೋ ಒಂದು ಆಲೋಚನೆ ಕೊಡಬೇಕಲ್ಲ. ಆದ ಕಾರಣ ಅವನು ಹೇಳ್ತಾನೆ, ಅಹಿತೋಫೆಲನು ಹೇಳಿದ ಆಲೋಚನೆ ಒಳ್ಳೆಯದಲ್ಲ. 12,000 ಜನರನ್ನು ಕರ್ಕೊಂಡು ಹೋಗ್ಬಿಟ್ಟು ದಾವೀದನ್ನು ಕೊಂದುಬಿಟ್ಟು ಬನ್ನಿರಿ, ಇವತ್ತು ನೈಟೇ ಹೊರಡೋಣ ಅಂತ ಹೇಳಿದ್ನಲ್ಲ, ಅದು ಸರಿಗಿಲ್ಲ. ಅದು ಆಲೋಚನೆ ಯಾಕೆ ಸರಿಗಿಲ್ಲ ಅಂದರೆ, ನಿನ್ನ ತಂದೆ ಅವನ ಜನರು ಶೂರರು. ನಿನ್ನ ತಂದೆ ದಾವೀದನ ಶೂರ, ಅದರಲ್ಲಿ ಬೇರೆ ಮರಿಯನ್ನು ಕಳ್ಕೊಂಡ ಕರಡಿ ಅಂತಿದ್ದಾನೆ. ಈಗ ಒಂದು ಎಕ್ಸಾಂಪಲ್ ಕೂಡ ಕೊಟ್ಬಿಡ್ತಾನೆ ಇವನು ಹೂಷೈ ಅಂದರೆ ವೇಗ, ತೀವ್ರ, ಸಿದ್ಧ ಅಂತ ಹೇಳ್ಬಿಟ್ಟು. ಆದ ಕಾರಣ ವೇಗವಾಗಿ ಒಂದು ಎಕ್ಸಾಂಪಲ್, ಈಗ ಉದಾಹರಣೆ, ದೃಷ್ಟಾಂತ ಈ ಅಬ್ಷಲೋಮನಿಗೆ ಕೊಡ್ತಾನೆ. ಕರಡಿಯಂತೆ ರೋಷವುಳ್ಳವರಾಗಿದ್ದಾರೆ ಅವರೆಲ್ಲರೂ, ಅವನು, ದಾವೀದನು ಮತ್ತು ಅವನ ಜೊತೆಗಿದ್ದವರೆಲ್ಲ ಆ ರೀತಿಯಾಗಿದ್ದಾರೆ ಅಂತ ನಿನಗೆ ಗೊತ್ತುಂಟಲ್ಲ. ಈಗ ಅವನ ಆಲೋಚನೆ, ಹೂಷೈ ತನ್ನ ಆಲೋಚನೆ ಹೇಳ್ಬಿಟ್ಟು ನಿನಗೆ ಗೊತ್ತು ಅಂತ ರಾಜನನ್ನು, ಅಂದರೆ ಟೆಂಪ್ರರಿಯಾಗಿ ರಾಜನಾಗಿರುವಂಥವನು ಇತ್ತೀಚೆಗೆ ಹೊಸದಾಗಿ ಅವನು ತಂದೆಯನ್ನು ತೆಗೆದುಬಿಟ್ಟು ತಂದೆಯ ಪರವಾಗಿ ತಾನಾಗೇ ತನ್ನನ್ನು ರಾಜ ಮಾಡಿಕೊಂಡಂಥ ಟ್ರಿಕ್ಕಿಯಾಗಿ, ಯುಕ್ತಿಯಾಗಿ, ಕುತಂತ್ರನಾಗಿ ಅಬ್ಷಲೋಮನಿಗೆ ನಿನಗೆ ಗೊತ್ತಲ್ಲ. ಆದ ಕಾರಣ ಇದಲ್ಲದೆ ಅವನು ಯುದ್ಧ ನಿಪುಣ, ನಿಮ್ಮ ತಂದೆ, ನಿಮ್ಮಪ್ಪ ಯುದ್ಧ ನಿಪುಣ, ಮತ್ತು ಜನರ ಮಧ್ಯದಲ್ಲಿ ರಾತ್ರಿ ಕಳೆಯೋದಿಲ್ಲ. ಈ ರಾತ್ರಿ ಹೋಗೋಣ ಅಂತ ಹೇಳ್ಬಿಟ್ಟು ಅಹಿತೋಫೆಲನು ಹೇಳಿದ್ನಲ್ವಾ, ರಾತ್ರಿ ಕಳೆಯೋದಿಲ್ಲ ಅವನು, ನಿಮ್ಮಪ್ಪ. ಆದ ಕಾರಣ
ಒಂದು ಗುಹೆಯಲ್ಲಿ ಅಥವಾ ಬೇರೆ ಯಾವುದಾದ್ರೂ ಒಂದು ಸ್ಥಳದಲ್ಲಿ ಅಡಿಕೊಂಡಿರ್ತಾನೆ ಅವನು. ಆದ ಕಾರಣ ನೀನೇನು ಮಾಡಬೇಕು, ನನ್ನ ಆಲೋಚನೆ ಏನಂತ ಹೇಳಿದ್ರೆ ಇವನು ಚೇಂಜ್ ಮಾಡ್ತಾನೆ. ಸಿಂಹ ಹೃದಯರಾಗಿ ಇರುವಂಥವ್ರು ಮತ್ತು ಶೂರರವರೆಲ್ಲ. ಆದ ಕಾರಣ ಏನು ಮಾಡಬೇಕು ಅಂತ ಹೇಳಿದರೆ, ಎಲ್ಲ ಇಸ್ರಾಯೇಲ್ರನ್ನು ದಾನಿನಿಂದ ಬೇರ್ಷೆಬದವರೆಗೆ ಎಲ್ಲ ಇಸ್ರಾಯೇಲರು ರೆಡಿ ಆಗಿರಿ. ಸಮುದ್ರದ ಮರಳಿನಷ್ಟು ಅಸಂಖ್ಯವಾದ ಸೈನ್ಯವನ್ನು ಕೂಡಿಸು. ಇವನು ಕನ್ಫ್ಯೂಸ್ ಮಾಡಲಿಕ್ಕಂತ ಆ ರೀತಿಯಾಗಿ ಹೇಳ್ತಾನೆ. ಸೈನ್ಯ ದೊಡ್ಡದಾಗಿ ಕೂಡಿಸ್ಕೊಂಬಿಡು, ನೀನು ಅವ್ರ ಜೊತೆಯಲ್ಲಿ ಹೋಗು, ನೀನು ಹೋಗು. ಆಮೇಲೆ ಏನಾಗ್ತದೆ, ಇಬ್ಬನಿಯ ನೆಲದ ಮೇಲೆ ಹೇಗೋ ಹಾಗೆ ನಾವು ಅವರ ಮೇಲೆ ಬೀಳೋಣ. ನಾವು ಅಂದರೆ ತನ್ನನ್ನು ಒಳಪಡಿಸ್ಕೊಳ್ತಾನೆ ಹುಷೆ. ಆದರೆ ಅವನು ಟ್ರಿಕ್ಕಿಯಾಗಿ ಕುತಂತ್ರವಾಗಿ ದಾವಿದನ್ನು ಉಳಿಸ್ಲಿಕ್ಕೆ ಪ್ಲ್ಯಾನ್ ಮಾಡಿರ್ತಾನೆ. ಆದರೆ ಅಬ್ಷಲೋಮನಿಗೆ ದಾವಿದನ್ನು ಅಟ್ಯಾಕ್ ಮಾಡಲಿಕ್ಕೆ ಎಂಬುದಾಗಿ ಅನ್ನಿಸ್ತದೆ ಅವನಿಗೆ. ಆ ರೀತಿಯಾಗಿ ಹೂಷೆ ಹೇಳಿದಂಥ ಆಲೋಚನೆಯು ಅಹಿತೋಫೆಲನ ಮೊದಲು ಹೇಳ್ತಾನಲ್ಲ 12,000 ಜನರನ್ನು ಕರ್ಕೊಂಡು ಹೋಗು, ಅದಕ್ಕಿಂತಲೂ ಇದು ಭಾಳ ಚೆನ್ನಾಗಿರ್ತದೆ ಅಂತ ಹೇಳ್ಬಿಟ್ಟು ಒಳ್ಳೆಯದಾಗಿದೆ ಎಂಬುದಾಗಿ ಎಲ್ಲ ಇಸ್ರಾಯೇಲರು ಮತ್ತು ಅಬ್ಷಲೋಮನು ಇವನ ಆಲೋಚನೆ ಚೆನ್ನಾಗಿದೆ, ಹೂಷೆ ಇದೆ ಎಂಬುದಾಗಿ ಒಂದು ಯೋಚನೆ ಮಾಡ್ತಾರೆ. ಇದರಲ್ಲಿ ಒಂದು ವಿಚಿತ್ರ ಏನಂದರೆ, ಇದರಲ್ಲಿ ಒಂದು ರಹಸ್ಯದಲ್ಲಿ ರಹಸ್ಯ ಏನಂದರೆ, 2ನೇ ಸಮುವೇಲ 17ನೇ ಅಧ್ಯಾಯದ 14ನೇ ವಚನದಲ್ಲಿದೆ, ಅಬ್ಷಲಾಮನಿಗೆ ಕೇಡನ್ನುಂಟು ಮಾಡಬೇಕೆಂದು ಅಹಿತೋಫೆಲನ ಆಲೋಚನೆಯನ್ನು ಯೆಹೋವನು ವ್ಯರ್ಥ ಮಾಡಿದನು. ಬಿತ್ತಿದ್ದನ್ನು ಕೊಯ್ಬೇಕಲ್ಲ, ದೇವರು ನ್ಯಾಯ ತೀರಿಸಬೇಕಲ್ಲ. ಆದ ಕಾರಣ ದೇವರು ಬೇಕಂತ ಈ ರೀತಿಯಾಗಿ ಕಥೆಯಲ್ಲಿ ಒಂದು ತಿರುವನ್ನು ತಂದಿರ್ತಾನ್ರಿ. ಅಬ್ಷಲೋಮನ ತಂದೆಗೆ ವಿರುದ್ಧವಾಗಿ, ಅಭಿಷಕ್ತನಿಗೆ ವಿರುದ್ಧವಾಗಿ ಅವನು ಹೋಗಿದ್ದಕ್ಕಾಗಿ ದೇವರು ಮುಯಿ ತೀರಿಸ್ಬೇಕಂತ, ಅಬ್ಷಲೋಮನಿಗೆ ಮುಯಿ ತೀರಿಸ್ಬೇಕಂತ ಹೇಳ್ಬಿಟ್ಟು ಈ ರೀತಿಯಾಗಿ ಆಲೋಚನೆಯಲ್ಲಿ ಇವ್ರಿಗೆ ಬಂದಾಗ ಕೂಡಲೇ ಅವ್ರ ಸೀಕ್ರೆಟ್ ಏಜೆಂಟ್ಗಳು ಇರ್ತಾರಲ್ವ, 5 ಜನ ಇರ್ತಾರೆ. 4 ಜನರು ಯಾರು? ಚಾದೋಕನು, ಎಬ್ಯಾತಾರನು. ಈ ಯಾಜಕರು ಏನು ಮಾಡ್ತಾರೆ, ಈ ನ್ಯೂಸನ್ನು ಹುಷೈ ಕಡೆಯಿಂದ ಈ ನ್ಯೂಸ್ ಇವರಿಬ್ಬರಿಗೆ ಬರ್ತದೆ, ಇವರಿಬ್ಬರಿಂದ ಇನ್ನೂ ಇಬ್ಬರು ಇರ್ತಾರಲ್ವ, ಯೋನಾಥಾನ್ ಮತ್ತು ಅಹಿಮಾಚಾರ್. ಅವರು ಹೋಗ್ಬಿಟ್ಟು ಆ ನ್ಯೂಸು ದಾವಿದನಿಗೆ ಪಾಸ್ ಮಾಡ್ತಾರೆ, ತಪ್ಪಿಸ್ಕೊಂಡು ಎಲ್ಲಾದರೂ ಹೋಗ್ಬಿಡು, ಯಾಕಂದರೆ ಇವತ್ತು ಮರಳಿನಷ್ಟು ಎಲ್ಲ ಬರ್ತಾ ಇದ್ದಾರೆ ಎಂಬುದಾಗಿ ಹೇಳಿದಾಗ ಅರಸನಾದ ದಾವಿದನ ಬಳಿಗೆ ಹೋಗ್ಬಿಟ್ಟು ಏನೇನಾಯಿತು ಎಂಬುದಾಗೆಲ್ಲ ಹೇಳಿದಾಗ ಅಹಿತೋಫೆಲನಿಗೆ ಈ ರೀತಿಯಾಗಿ ಆಗೋಯ್ತಲ್ಲ, ನನ್ನ ಆಲೋಚನೆ ತಗೊಂಡಿಲ್ಲಲ್ಲ, ದೇವರ ಆಲೋಚನೆ ಅಂತ ತಗೊಳ್ತಿದ್ರು ಇಷ್ಟು ಕಾಲ, ಬೆಲೆಯುಳ್ಳದ್ದಾಗಿತ್ತು. ಆದರೆ ಈ ಹುಷೆ ಬಂದು ಕಾರ್ಯ ಕೆಡಿಸ್ಬಿಡ್ತಾನಲ್ಲ ಅಂತ ಹೇಳ್ಬಿಟ್ಟು ಭಾಳ ಬೇಸರ ಪಟ್ಕೊಂಡು ಅಹಿತೋಫೆಲ್ನ ಏನು ಮಾಡಿಬಿಡ್ತಾನೆ, ಅವನು ಹೋಗಿ ತನ್ನ ಊರಿಗೆ ಹೋಗಿ ಮನೆಯಲ್ಲಿ ಉರುಳು ಹಾಕಿಕೊಂಡು ಸತ್ತು ಹೋಗ್ಬಿಡ್ತಾನೆ ರೀ ಅಹಿತೋಫೆಲನು. ಆ ರೀತಿಯಾಗಿ ಮುಗಿತದೆ. ಮುಂದೆ ಏನಾಗ್ತದೆ, ದೊಡ್ಡ ಯುದ್ಧ ಕಾದಿದೆ. ಮಗನಿಗೂ ಮತ್ತು ತಂದೆಗೂ, ಅಬ್ಷಲೋಮನಿಗೂ ದಾವಿದನಿಗೂ. ಅಬ್ಷಲೋಮ್ ಅಂತ ಹೇಳಿದ್ರೆ ತಂದೆಯಿಂದ ಬಂದ ಸಮಾಧಾನ ಇರಲ್ಲ ಇವನಿಗೆ. ಸಮಾಧಾನ ಎಂಬ ಮನುಷ್ಯನಿಗೂ, ಪ್ರಿಯನು ದಾವಿದ ಅಂದರೆ ಪ್ರಿಯನು ಎಂಬ ಮನುಷ್ಯನಿಗೂ ಯುದ್ಧವಾಗಲಿಕ್ಕೆ ಉಂಟು. ಹೀಗೆ 2ನೇ ಸಮುವೇಲ 17ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 17. Moreover, Ahithophel said unto Absalom, Let me now choose out 12,000 men, and I will arise and pursue after David this night. And I will come upon him while he is weary and weak-handed, and will make him afraid, and all the people that are with him shall flee, and I will smite the king only. And I will bring back all the people unto thee. The man whom thou seekest is as if all returned, so all the people shall be in peace. And the saying pleased Absalom well, and all the elders of Israel.
Then said Absalom, Call now Hushai the Archite also, and let us hear likewise what he saith. And when Hushai was come to Absalom, Absalom spake unto him, saying, Ahithophel hath spoken after this manner. Shall we do after his saying? If not, speak thou. And Hushai said unto Absalom, The counsel that Ahithophel hath given is not good at this time. For, said Hushai, Thou knowest thy father and his men, that they be mighty men, and they be chafed in their minds, as a bear robbed of her whelps in the field. And thy father is a man of war, and will not lodge with the people. Behold, he is hid now in some pit, or in some other place. And it will come to pass, when some of them be overthrown at the first, that whosoever heareth it will say, There is a slaughter among the people that follow Absalom. And he also that is valiant, whose heart is as the heart of a lion, shall utterly melt. For all Israel knoweth that thy father is a mighty man, and they which be with him are valiant men. Therefore I counsel that all Israel be generally gathered unto thee, from Dan even to Beersheba, as the sand that is by the sea for multitude, and that thou go to battle in thine own person. So shall we come upon him in some place where he shall be found, and we will light upon him as the dew falleth on the ground. And of him and of all the men that are with him there shall not be left so much as one. Moreover, if he be gotten into a city, then shall all Israel bring ropes to that city, and we will draw it into the river, until there be not one small stone found there. And Absalom and all the men of Israel said, The counsel of Hushai the Archite is better than the counsel of Ahithophel. For the Lord had appointed to defeat the good counsel of Ahithophel, to the intent that the Lord might bring evil upon Absalom. Then said Hushai unto Zadok and to Abiathar the priests, Thus and thus did Ahithophel counsel Absalom and the elders of Israel, and thus have I counseled. Now therefore send quickly, and tell David, saying, Lodge not this night in the plains of the wilderness, but speedily pass over, lest the king be swallowed up, and all the people that are with him. Now Jonathan and Ahimaaz stayed by En-Rogel, for they might not be seen to come into the city. And a wench went and told them, and they went and told King David. Nevertheless a lad saw them and told Absalom. But they went both of them away quickly, and came to a man's house in Bahurim, which had a well in his court, whither they went down. And the woman took and spread a covering over the well's mouth, and spread ground corn thereon, and the thing was not known. And when Absalom's servants came to the woman to the house, they said, Where is Ahimaaz and Jonathan? And the woman said unto them, They be gone over the brook of water. And when they had sought and could not find them, they returned to Jerusalem. And it came to pass, after they were departed, that they came up out of the well, and went and told King David, and said unto David, Arise and pass quickly over the water, for thus hath Ahithophel counselled against you. Then David arose, and all the people that were with him, and they passed over Jordan. By the morning light there lacked not one of them that was not gone over Jordan. And when Ahithophel saw that his counsel was not followed, he saddled his ass, and arose, and gat him home to his house, to his city, and put his household in order, and hanged himself, and died, and was buried in the sepulchre of his father. Then David came to Mahanaim, and Absalom passed over Jordan, he and all the men of Israel with him. And Absalom made Amasa captain of the host, instead of Joab, which Amasa was a man's son, whose name was Ithra, an Israelite, that went in to Abigail, the daughter of Nahash, sister to Zeruiah, Joab's mother. So Israel and Absalom pitched in the land of Gilead. And it came to pass, when David was come to Mahanaim, that Shobi the son of Nahash of Rabbah of the children of Ammon, and Machir the son of Amiel of Lodebar, and Barzillai the Gileadite of Rogelim, brought beds and basins and earthen vessels, and wheat and barley and flour, and parched corn, and beans and lentils, and parched pulse, and honey and butter, and sheep and cheese of kine, for David and for the people that were with him, to eat. For they said, The people is hungry, and weary and thirsty in the wilderness.